धन्यवाद येशूला, धन्यवाद येशूला, धन्यवाद येशूला. हालेलुया राजाचा राजाचा प्रभूच्या प्रभूला धन्यवाद येशूला. हालेलुया राजाच्या राजाचा प्रभूच्या प्रभूला धन्यवाद येशूला. गौरव द्या त्याला, गौरव द्या त्याला, गौरव द्या त्याला, गौरव द्या त्याला. हालेलुया राजाच्या राजाच्या प्रभूच्या प्रभूला गौरव द्या त्याला. हालेलुया राजाच्या राजाच्या प्रभूच्या प्रभूला गौरव द्या त्याला. महिमा द्या त्याला, महिमा द्या त्याला, महिमा द्या त्याला, महिमा द्या त्याला. हालेलुया राजाच्या राजाला प्रभूच्या प्रभूला महिमा द्या त्याला. हालेलुया राजाच्या राजाला प्रभूच्या प्रभूला महिमा. Our church and our church members, that you bless us, and you should continue your blessings on us daily. Give us the daily bread, give us daily water, and we should serve the Lord. We should serve the Lord's people, helping authority. You should give us Jesus. I ask this small prayer in Jesus' name. Amen. Amen, 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 amen. Hallelujah. So ಕರ್ತನು ಈ ಪ್ರಾರ್ಥನೆನ ಕೇಳಿ ದೇವರು ಮಾರು ಉತ್ತರ ಕೊಡುವುದಕ್ಕಾಗಿ ಕರ್ತನಕ್ಕೆ ನಾವು ಧನ್ಯವಾದಗಳು. ಆಮೇನ್. ಹಲ್ಲೆಲೂಯಾ. ಸೊ ಕರ್ತನು ನಿಮ್ಮನ್ನು ಆಶೀರ್ವದಿಸಿದ್ದಾನೆ. ಒಂದು 51 ಆಯ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಾನು ಒಂದು 2 minutes ಅಲ್ಲಿ ನಾನು ರಿಮೈನ್ ಮಾಡಿದ್ದೀನಿ. ಉಮೇಶ್ ಬಂದಿದ್ದಾರೆ, ಸೊ ಅವ್ರಿಗೊಂದು ಎಕ್ಸ್ಪ್ಲೈನ್ ಮಾಡಿ. ಹಲ್ಲೆಲೂಯಾ. ದೇವರ ವಚನನ ಇವತ್ತಿನ ಧ್ಯಾನಿಸುವುದು ಏನೆಂದರೆ, देवाचे वचन आम्ही मनन केलं. ಮಾಮಿಸನ ಆತ್ಮಿಕನ, शारीर किंवा आत्मा. ಆತ್ಮನೇ ಮುಖ್ಯವಾದ. आत्मा प्रामुख्याने आहे. ಹಲ್ಲೆಲೂಯಾ. ಈ ಆತ್ಮಿಕ ಕಾರ್ಯವನ್ನ, ಆತ್ಮಿಕ ಜೀವನದಲ್ಲಿ ನಾವು ಜಯ ಪಡೆಯಬೇಕಂದ್ರೆ, या आत्मिक जीवितामध्ये आम्ही जिंकण्यासाठी ನಾವು ದೇವರ ಚಿತ್ತವನ್ನ ನೆರವೇರಿಸಬೇಕು. आम्ही देवाची इच्छा पालन करायला पाहिजे. ಆಮೇಲೆ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ಅಡ್ಡೆಯಾಗಿ ಬರುವುದು ಯಾವುದು ಸಂಬಂಧಿಕರಾದರೂ ಸರಿ ಅದನ್ನ ಬಿಟ್ಟು ನಾವು ಬರಬೇಕು. देवाच्या इच्छाला आम्ही करत असताना ते अडचणसाठी कोणी नातेवाईक येऊ दे, पण ते आम्ही लांब ठेवायला पाहिजे. ಹಲ್ಲೆಲೂಯಾ. ದೇವರ ಚಿತ್ತವನ್ನ ನೆರವೇರಿಸಿ ಹೋಗುವಾಗ, देवाच्या इच्छा आम्ही करत पुढे जाताना ಯಾವುದೇ ಕಾರ್ಯದರೂ ಅದನ್ನ ಬಂದ್ ಮಾಡಿ ಕರ್ತನ ಕಾರ್ಯಕ್ಕೆ ನಾವು ಮುಂದೆ ನೆರವೇರಿಸಬೇಕು. कोणतीही गोष्टी असो ते सर्व बंद करून देवाची इच्छा पालन करण्यासाठी आम्ही पुढे चालला पाहिजे. ಅದು ಮಾಡೋದ್ರಿಂದ असं आम्ही केलं असता ನಾವು आम्ही ನಿತ್ಯ ಕಾಲಕ್ಕೆ ಹೋಗ್ಬಿಡ್ತೀವಿ. त्या सर्वकालिक जीवनाकडे आम्ही पोहोचू शकतो. ಆಮೇಲೆ त्यानंतर ನಮ್ಮ ಕುಟುಂಬದವರು आपल्या कुटुंब ನಿತ್ಯ ಕಾಲಕ್ಕೆ ಬಂದ್ಬಿಡ್ತಾರೆ. त्या सर्वकालिक जीवनाकडे येणार आहे. ಆಮೇನ್. आमेन. ಕಣ್ಗಳು ನಾವು ಪ್ರಾರ್ಥನೆ ಮಾಡೋಣ. डोळे बंद करून प्रार्थना करूया. ವಚನ ನಮಗೆ ತಿಳಿಸಿಕೊಡು. ಹಲ್ಲೆಲೂಯಾ. ಆಮೆನ್. ಮಾರ್ಕನ ಸುವಾರ್ತೆ ಪುಸ್ತಕ, ಮಾರ್ಕ್, ದ ಗಾಸ್ಪಲ್ ಆಫ್ ಮಾರ್ಕ್, ಚಾಪ್ಟರ್ 3, 3ನೇ ಅಧ್ಯಾಯ. ದ ಗಾಸ್ಪಲ್ ಆಫ್ ಮಾರ್ಕ್, ಚಾಪ್ಟರ್ 3, the verse number 31 to 35. 31ರಿಂದ 35ನೇ ವಚನವರೆಗೂ ನಾವು ಓದೋಣ. मार्क शुभवर्तमान. तेव्हा त्याची आई व त्याचे भाऊ आले आणि बाहेर उभे राहून त्यांनी निरोप पाठवून त्याला बोलावले. त्याच्या भोवती पुष्कळ लोक बसले होते. ते त्याला म्हणाले, पहा, बाहेर आपली आई व आपले भाऊ आपला शोध करीत आहेत. त्याने त्यास उत्तर दिले, कोण माझी आई व कोण माझे भाऊ? मग ते त्याच्या भोवती बसले होते. त्यांच्याकडे पाहून तो म्हणाला, पहा, ही माझी आई व हे माझे भाऊ. जो कुणी देवाच्या इच्छेप्रमाणे वागतो तोच माझा भाऊ
तीच माझी बहीण आणि तीच माझी आई. ಆಮೇನ್. ಆಮೆನ್. ಮಗಳೇ, ಕನ್ನಡ ನುಡಿ ಬರಲಿ. 3ನೇ ಅಧ್ಯಾಯದಲ್ಲಿ ಹೇಳಿರಿ ಯಾವುದು ಅಂತ. 3ನೇ ಅಧ್ಯಾಯ 31ನೇ ವಚನದಿಂದ 35ನೇ ವಚನವರೆಗೆ. ಜನರು ಆತನ ಸುತ್ತಲೂ ಕೂತುಕೊಂಡಿದ್ದಾಗ ಆತನ ತಾಯಿಯು ತಮ್ಮಂದಿರು ಬಂದು ಹೊರಗೆ ನಿಂತುಕೊಂಡು ಆತನನ್ನು ಕರೆ ಕಳುಹಿಸಿದರು. ಆ ಜನರು ಆತನಿಗೆ, ನಿನ್ನ ತಾಯಿಯು ನಿನ್ನ ತಮ್ಮಂದಿರು ನಿನ್ನನ್ನು ಹುಡುಕಿಕೊಂಡು ಬಂದು ಹೊರಗೆ ನಿಂತಿದ್ದಾರೆ ನೋಡು ಎಂದು ಹೇಳಿದ್ದಕ್ಕೆ ಆತನು ಅವರಿಗೆ, ನನಗೆ ತಾಯಿಯು ತಮ್ಮಂದಿರು ಯಾರು ಎಂದು ಹೇಳಿ ತನ್ನ ಸುತ್ತಲೂ ಕೂತಿದ್ದವರನ್ನು ನೋಡಿ, ಇಗೋ ನನ್ನ ತಾಯಿ ನನ್ನ ತಮ್ಮಂದಿರು, ದೇವರ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯು ತಾಯಿಯು ಆಗಬೇಕು ಅಂದನು. ಆಮೇನ್. ದೇವರ ವಚನ ನಮಗೆ ಸ್ವಸ್ಥವಾಗಿ ಹೇಳುತ್ತದೆ. ದೇವರ ಚಿತ್ತವನ್ನ ಯಾರು ಮಾಡುತ್ತಾರೋ ಅವರಿಗಲೇ ಯೇಸು ಸ್ವಾಮಿಗೆ ಸಹೋದರರು ಸಹೋದರಿಯು ತಾಯಿಯಾಗಿ ಇರುತ್ತಾರೆ ಎಂಬುದಾಗಿ ಹೇಳಲ್ಪಡುತ್ತೆ. ಹಲ್ಲೆಲೂಯ, ಆಮೆನ್. ಇದರಲ್ಲಿ ನೋಡಿ, ಮೇಲ್ಗೆ ನಾವು 31ನೇ ವಚನದಿಂದ ನೋಡುವಾಗ ಯೇಸು ಕ್ರಿಸ್ತನು ಬೋಧನೆ ಮಾಡುವಂತ ಸಮಯದಲ್ಲಿ ಆತನ ತಾಯಿಯು ಮತ್ತೆ ಸಹೋದರರು ಹೋಗಿ ಹೊರಗೆ ನಿಂತುಕೊಂಡು, ಎಲ್ಲಿ ನಿಂತಾರೆ? ಹೊರಗೆ ನಿಂತು ಅವರನ್ನ ಕರೆಯುವುದಕ್ಕೆ ವ್ಯಕ್ತಿಯನ್ನ ಕಳಿಸಿದರು. ಆಮೇಲೆ 32ನೇ ವಚನ ಹೇಳುತ್ತದೆ, ಅವರ ಸುತ್ತಿ ಕೂತ್ಕೊಂಡಿರುವಂತ ಜನರು ಅವರನ್ನು ನೋಡಿ, ಇಗೋ ನಿಮ್ಮ ತಾಯಾರು ನಿಮ್ಮ ಸಹೋದರರು ಹೊರಗೆ ನಿಂತು ನಿಮ್ಮನ್ನ ಹುಡುಕುತ್ತಾರೆ ಅಂದು. ಆಮೆನ್. ಹಲ್ಲೆಲೂಯ. ನೋಡಿ, ಯೇಸು ಸ್ವಾಮಿಯವರ ತಾಯಿ, ಸ್ವಂತ ತಾಯಿ ಮತ್ತೆ ಅವರ ಸ್ವಂತ ಸಹೋದರರು ಈ ಭೂಮಿಯಲ್ಲಿ ಕೊಡಲ್ಪಟ್ಟಿದೆ. ಯೇಸು ಸ್ವಾಮಿ ಒಂದು ಮಾಂಸಿಕವಾದನೆ ಹುಟ್ಟಿದವರು ಎಂಬುದು ನಮಗೆಲ್ಲ ಗೊತ್ತು. ಹಲ್ಲೆಲೂಯ. ಸೊ ಅವ್ರಿಗೊಂದು ತಾಯಿ, ಒಂದು ಸಹೋದರರು, ಒಳ್ಳೆ ಫ್ಯಾಮಿಲೀಸ್ ಇರುತ್ತೆ. ಆ ಫ್ಯಾಮಿಲಿ ಜೊತೆಯಲ್ಲಿ ಯೇಸು ಸ್ವಾಮಿ 30 ವರ್ಷವರೆಗೆ ಒಳ್ಳೆ ಆ ಕುಟುಂಬಕ್ಕೆ ವ್ಯಕ್ತಿಯಾಗಿ ಇದ್ದರು ಅಂತ ನಮಗೆ ಚರಿತ್ರೆ ಹೇಳುತ್ತದೆ. ಹಲ್ಲೆಲೂಯ. ಅನೇಕ ಸ್ಕಾಲರ್ಸ್ ಹೇಳುತ್ತಾರೆ, ಯೇಸು ಸ್ವಾಮಿ ಕುಟುಂಬವನ್ನ ನಡೆಸಿದ ಹಾಗೆ ಅಷ್ಟು ಯಾರು ಆಗಿನ ಕಾಲದಲ್ಲಿ ನಡೆದಿದ್ದಿಲ್ಲ. ಅಷ್ಟು ಚೆನ್ನಾಗಿ ಕುಟುಂಬವನ್ನ ಕಾಪಾಡಿಸಿ ನಡೆಸಿಕೊಂಡು ಹೋದರು. ಕುಟುಂಬಕ್ಕೆ ಒಳ್ಳೆ ವ್ಯಕ್ತಿಯಾಗಿ ಜವಾಬ್ದಾರಿಯಾಗಿ ಇದ್ದರು ಅಂತ ಸ್ಕಾಲರ್ಸ್ ಹೇಳುತ್ತದೆ. ಹಲ್ಲೆಲೂಯ ಹೇಳುತ್ತಾರೆ. ಸೊ ಒಂದು ಟೈಮಿಂಗ್, ಯೇಸು ಸ್ವಾಮಿಗೆ ಒಂದು ಟೈಮಿಂಗ್ ಬರಬೇಕು. ಯಾವ್ದು ಟೈಮ್? ದೇವ ಚಿತ್ತವನ್ನ ನೆರವೇರಿಸುವಂತ ಒಂದು ಟೈಮಿಂಗ್, ಅದನ್ನೇ ಕರುವಿಕೆ ಎಂಬುದಾಗಿ ಹೇಳಲ್ಪಡುತ್ತದೆ. ಹಲ್ಲೆಲೂಯ. ಆ ಟೈಮಿಂಗ್ ಬರುವ ತನಕ ಯೇಸು ಏನ್ ಮಾಡಿದರು? ತಮ್ಮ ಕುಟುಂಬಕ್ಕೆ ಒಳ್ಳೆ ಮಗನಾಗಿ ಇದ್ದರು. ಹಲ್ಲೆಲೂಯ, ಆಮೆನ್. ಒಳ್ಳೆ ಸಹೋದರನಾಗಿಯೂ ಒಳ್ಳೆ ಮಗನಾಗಿಯೂ ಯೇಸು ಸ್ವಾಮಿ ಇದ್ದರು. ಯೇಸು ಸ್ವಾಮಿ ಕಠಿಣವಾಗಿ ಕಷ್ಟಪಟ್ಟು ಕೆಲಸ ಮಾಡಬಹುದು. ಅವ್ರು ಏನ್ ಕೆಲಸ ಮಾಡಿದ್ರು ಗೊತ್ತಾ? ಆಚಾರಿ, ಸುತ್ತಾರ್ ಕೆಲಸ. ಯೇಸು ಸ್ವಾಮಿ ಮಾಡಿದ ಕೆಲಸ ಸುತ್ತಾರ್ ಕೆಲಸ. ಆಚಾರಿ, ಕನ್ನಡದಲ್ಲಿ ಹಂಗದನೆ ಹೇಳ್ತಾರೆ, ಆಚಾರಿ ಇದ್ದಾನೆ. ಏನು ಕಾರ್ಪೊರೇಟ್ ವರ್ಕ್ ಮಾಡುವವರ್ಗೆ ಏನ್ ಹೇಳ್ತಾರೆ? ಏನೋ ಒಂದು ಒಳ್ಳೆ ಕಾರ್ಪೆಂಟರ್, ಸೂಪರ್ ಕಾರ್ಪೆಂಟರ್. ಯೇಸು ಸ್ವಾಮಿ ಒಂದು ಕಾರ್ಪೆಂಟರ್ ಮಾಡುವಂತ ಕೆಲಸದ ಕುಟುಂಬದಲ್ಲೇನೆ ಯೇಸು ಹುಟ್ಟಿದರು. ಆಮೇನ್. ಅದನ್ನೇ ಕೆಲಸ ಮಾಡಿದರು. ಯೇಸು ಒಬ್ಬ ನಸರೇಯನು, ಆದರೂ ಅವರು ಕುಟುಂಬದಲ್ಲಿ ಮಾಡುವಂತ ಕೆಲಸ ಒಂದು ಸುತ್ತಾರ್ ಕೆಲಸ. ಈ ಕೆಲಸವನ್ನ ಮಾಡಿದ, ಕಷ್ಟಪಟ್ಟು ಕುಟುಂಬವನ್ನ ನಡೆಸಿದ ಒಂದು ಸೂಪರ್ ವ್ಯಕ್ತಿ. ಆ ವ್ಯಕ್ತಿ ಇವಾಗ ಏನ್ ಮಾತಾಡಿದ್ದಾರೆ? ದೇವರ ಚಿತ್ತಕ್ಕೆ ತನ್ನ ಒಪ್ಪಿಸಿಕೊಟ್ಟ ಮೇಲೆ ಯೇಸು ತನ್ನ ಸೇವೆಗೆ ದೇವರ ಚಿತ್ತ ಅವರು ಯಾವುದಕ್ಕೆ ಬಂದರು ಎಂಬುದಾಗಿ, ಅದೇ ಕರೆಯುವಿಕೆ. ಯೇಸು ಸ್ವಾಮಿ ಯಾವುದಕ್ಕಾಗಿ ಭೂಮಿಗೆ ಬಂದರು?
ಒಂದು ಕಾರ್ಯ ನೆರವೇರಿಸಬೇಕು. ಆ ನೆರವೇರಿಸುವುದಕ್ಕೆ ಯೇಸು ಸ್ವಾಮಿ ಭೂಮಿಗೆ ಇಳಿದು ಬಂದು, ಯಾರು? ದೇವರ ಚಿತ್ತವನ್ನ. ಅದಕ್ಕೆ ಟೈಮ್ ಬಂದಿತ್ತು. ಅದೇ 30 ವಯಸ್ಸುವರೆಗೆ ಯೇಸು ಇದ್ದು ಆಮೇಲೆ ದೇವರ ಕಾರ್ಯವನ್ನು ನಡೆಸೋದಕ್ಕೆ ಮುಂದೆ ಹೋಗಿದ್ದಾರೆ. ಹಲ್ಲೆಲೂಯಾ. ಅಲ್ಲಿ 24 hours ದೇವ ಚಿತ್ತಕ್ಕೆ ತನ್ನನ್ನ ಒಪ್ಪಿಸಿಕೊಟ್ಟಿದ ಮೇಲೆ, ಹಂಗಂದ್ರೆ ದೇವರ ಕರೆವಿಕೆಗೆ ತನ್ನನ್ನ ಒಪ್ಪಿಸಿಕೊಟ್ಟಿದ ಮೇಲೆ 24 ಗಂಟೆಗಳು ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ಯೇಸು ಸ್ವಾಮಿ ತುಂಬಾನೇ ಜವಾಬ್ದಾರಿಯಾಗಿ ಇದ್ದರು. ಹಲ್ಲೆಲೂಯಾ. ಅದರಲ್ಲಿ ನೋಡುತ್ತಿದೆ, ತಾಯಿಯು ಸಹೋದರರು ಬಂದು ಕರೆಯುತ್ತಾರೆ. ಕರೆಯುವಾಗ ಒಬ್ಬನ ಕಲಿಸಿದ್ರು, ಅವನು ಹೋಗಿ ಕರೀದಾನ ಏನು ಗೊತ್ತಿಲ್ಲ ಬಿಡಿ, ಅದು ಆಮೇಲೆ. ಆದರೂ ಅಲ್ಲಿ ಕುತ್ಕೊಂಡಿರುವಾಗ ಯೇಸು ಮುಂದೆ ಹೋಗಿಕ್ಕೆ ಭಯ ಎದುರ್ಕೊಂಡಿರಬಹುದು, ಅವನು ಹೋಗಲಿಲ್ಲ. ಯೇಸು ಪ್ರಸಂಗ ಮಾಡುವಾಗ ಯೇಸುವನ್ನ ತಿಳಿದಿದ್ದವರು ಯೇಸು ಮುಂದೆ ಹೋಗಿ ಮಾತಾಡುವರೇ ಇಲ್ಲ. ಹೌದು, ಹೋಗಿದವರು ಕಲಿಸಿದವರು ಅಲ್ಲಿ ಹೋಗಿ ಅವನು ಕರಿಯಿಲ್ಲ, ಅವನ್ ಎಲ್ಲಿ ಏನ್ ಮಾಡಿದಾನ ಗೊತ್ತಿಲ್ಲ. ಆದ್ರೂ ಕೂತಿರದವರು ಹೋಗಿ, ಅಯ್ಯ ನಿಮ್ಮ ತಾಯಿಯು ಸಹೋದರರು ಹೊರಗೆ ನಿಂತಿದ್ದಾರೆ. ಎಲ್ಲಿ ನಿಂತಾರೆ? ಹೊರಗೆನ ಅರ್ಥ ಏನು? ಆ ತಾಯಿಯು ಸಹೋದರರು ಹೊರಗೆಲೆ ನಿಂತಾರೆ, ಇನ್ನು ದೇವರ ಚಿತ್ತಕ್ಕೆ ಬಂದಿಲ್ಲ ಅಂತ ಅರ್ಥ. ಹೊರಗೆ ಅಂತ ಅರ್ಥ ಅದೇ, ದೇವರ ರಾಜ್ಯಕ್ಕೆ, ದೇವರ ವಿಷಯಕ್ಕೆ ಅವರು ಮಾನಸಿಕವಾಗಿ ನಿಲ್ಲುತ್ತಾರೆ ಎಂಬುದೇ ಅರ್ಥ. ಒಳಗೆ ಅಂದರೆ ದೇವರ ರಾಜ್ಯ, ಹೊರಗೆ ಅಂದರೆ ದ ಔಟ್ ಆಫ್ ದೇವರ ರಾಜ್ಯ. ಹಂಗಂದ್ರೆ ಮಾನಸಿಕವಾಗಿ ಅವ್ರು ನಿಂತುಕೊಂಡು ಮಗನನ್ನ ಏನು ಊಟಕ್ಕೆ ಕರೀದಾರೆ ಏನು ಗೊತ್ತಿಲ್ಲ, ಕರೀದಿರಬಹುದು. ಇಲ್ಲ ಮನೆಗೆ ತುಂಬಾ ದಿವಸ ಅಷ್ಟು ಬಂದಿಲ್ವಲ್ಲ, ತಾಯಿ ಬಂದು ಕರೀದಿದ್ದಾರೆ ಏನು ಗೊತ್ತಿಲ್ಲ. ಆದ್ರೂ ಯೇಸು ಒಂದು ಏನ್ ಹೇಳ್ಬಿಟ್ರು ನೋಡಿ, 33ನೇ ವಚನದಲ್ಲಿ ಅವರುಗಳಿಗೆ ಯೇಸು ಪ್ರತಿಯುತ್ತರವಾಗಿ ನನ್ನ ತಾಯಾರು, ನನ್ನ ಸಹೋದರರು ಯಾರು? ನನ್ನ ತಾಯಾರು ಯಾರು? ನನ್ನ ಸಹೋದರರು ಯಾರು ಎಂದು ಹೇಳಿ 34 ನಮ್ಮ ಸುತ್ತಿ ಕೂತ್ಕೊಂಡು ಇರುವವರನ್ನ ನೋಡಿ, ಈಗೋ ನನ್ನ ತಾಯಿಯು ನನ್ನ ಸಹೋದರರು ಇವರುಗಳೇ. ಹಲ್ಲೆಲೂಯಾ. ಸುತ್ತಿ ಅಲ್ಲಿ ಕುತ್ತಿಕೊಂಡಿರುವ ಜನರನ್ನ, ಯೇಸು ಸ್ವಾಮಿನ ಸುತ್ತಿ ಕೂತ್ಕೊಂಡಿರೋ ಜನರನ್ನ ಯೇಸು ಹೇಳಿದ್ರು, ಇವರೇ ನನ್ನ ತಾಯಿಯು ನನ್ನ ಸಹೋದರರು. ಯಾರು ನನ್ನ ತಾಯಿಯು ನನ್ನ ಸಹೋದರರು? ಇವರುಗಳೇ. ಯಾಕೆಂದ್ರೆ 35ನೇ ವಚನ ಕ್ಲಿಯರ್ ಸ್ಪಷ್ಟವಾಗಿ ಹೇಳುತ್ತದೆ, ದೇವರ ಚಿತ್ತವನ್ನ ಮಾಡುವವರು ಯಾರೋ ಅವರೇ ನನಗೆ ಸಹೋದರನು, ನನಗೆ ಸಹೋದರಿಯು, ನನಗೆ ತಾಯಿಯಾಗಿ ಇರುತ್ತಾರೆ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಎಷ್ಟು ಹ್ಯೂಮನಿಟಿಲ ಕರೆಕ್ಟ್ ಇದ್ದರು, ನಮ್ಮ ಕುಟುಂಬಕ್ಕೆ ಅವ್ರ ಕುಟುಂಬಕ್ಕೆ ಸರಿಯಾಗಿ ಇದ್ದರು, ಅದರಲ್ಲಿ ಯಾವುದೊಂದು ಕಾಂಪ್ರಮೈಸ್ ಇಲ್ಲ. ಅದೇ ರೀತಿಯಲ್ಲಿ ಆ ದೇವರ ಚಿತ್ತವನ್ನ ಕಾರ್ಯಕ್ಕೆ ಕರೆವಿಕಪಟ್ಟದಕ್ಕೂ ಯೇಸು ಸರಿಯಾಗಿ ಇದ್ದರು. ಹಲ್ಲೆಲೂಯಾ. ಅದು ಬೇರೆ, ಇದು ಬೇರೆ. ಹಲ್ಲೆಲೂಯಾ. ದೇವರ ಚಿತ್ತ ಅಂತ ಬಂದ ಮೇಲೆ ಆ ತಾಯಾರು ಸರಿ, ಅದು ಸಹೋದರರು ಸರಿ, ಇಲ್ಲ ತಂದೆಯವರು ಸರಿ, ಅವ್ರಿಗೆ ಯೇಸು ಪಾಠ ಕಲಿಸ್ಕೊಡುತ್ತಾರೆ. ಇಲ್ಲ, ಇದು ದೇವರ ಕಾರ್ಯ, ಇದು ದೇವರ ಚಿತ್ತ, ಇದರಲ್ಲಿ ಮಾಂಸಿಕವಾದ ವಿಷಯಕ್ಕೆ ಇದಕ್ಕೆ ಜಾಗ ಇಲ್ಲ, ಮಾಂಸಿಕವಾದ ಪ್ರೀತಿಗೆ ಇದರಲ್ಲಿ ಜಾಗ ಇಲ್ಲ, ದ ಹ್ಯೂಮನ್ಸ್ಗೆ ಇದರಲ್ಲಿ ಜಾಗ ಇಲ್ಲ. ಅದೆಲ್ಲ ಇರತ್ತೆ, ಅದೆಲ್ಲ ಹೊರಗೆ. ಅದು ಒಳಗಡೆ ದೇವರ ರಾಜ್ಯ ಬಂದ ಮೇಲೆ ದೇವರ ರಾಜ್ಯನೇ ಮುಖ್ಯವಾದ. ಹಂಗಂದ್ರೆ ಅದಕ್ಕೆ ಅರ್ಥ ಏನ್ ಗೊತ್ತಾ? ತಾಯಿ ಮೇಲೆ ಸಹೋದರ ಮೇಲೆ ಪ್ರೀತಿಸಿ ನೋಡಬಾರದು ಅಂತ ಅಲ್ಲ, ಗೌರವ ಕೊಡಬಾರದು ಅರ್ಥ ಅಲ್ಲ, ಕೊಡಬೇಕು. ಬಟ್ ತಾಯಿಗೂ ಸಹೋದರಕ್ಕೂ ಕುಟುಂಬಕ್ಕೂ ಕೊಡುವಂತ ಗೌರವ ಅದು ದೇವರ ಚಿತ್ತವನ್ನ ಅಡ್ಡೈ ಮಾಡಬಾರದು. ಆಮೇನ್. ದ ಮ್ಯಾಟರ್. ಯೇಸು ಇದನ್ನೇ ಕಲಿಸ್ಕೊಡುತ್ತಾರೆ. ನಾವು ನಮ್ಮ ಕುಟುಂಬಕ್ಕೆ, ನಮ್ಮ ತಾಯಿಗೆ, ನಮ್ಮ ತಂದೆಗೆ ನಾವು ಎಲ್ಲ ಗೌರವ ಕೊಡಬೇಕು. ಬಟ್ ಅದೇ ಗೌರವ ದೇವರ ಚಿತ್ತಕ್ಕೆ ಅಡ್ಡೆಯ ಇರಬಾರದು. ಇದನ್ನ ಯೇಸು ಮೀನ್ ಮಾಡುತ್ತಾರೆ, ಇದ ಯೇಸು ಹೇಳಿಕೊಡ್ತಾರೆ.
ಯಾರು ನನ್ನ ತಾಯಿಯು ನನ್ನ ಸಹೋದರರು ದೇವರ ಚಿತ್ತವನ್ನೇ ನೆರವೇರಿಸುವವರೇ. ಹಲ್ಲೆಲೂಯಾ, ಆಮೆನ್. ಮಾಡುபவரே ஹல்லேலூயா. செய்கிறவன், தேவனுடைய சித்தத்தின்படி செய்கிறவன், ದೇವರ ಚಿತ್ತತೆ ಹಾಗೆ ಮಾಡುವವನು. ಹಲ್ಲೇಲೂಯಾ. ಚಿತ್ತಕ್ಕೆ ಮಾಡಬೇಕು. ನಾವು ಮಾಡುವುದೇ ವಿಷಯ ಅಲ್ಲ, ದೇವರ ಚಿತ್ತಕ್ಕೆ ನಾವು ಮಾಡಬೇಕು. ಆಮೆನ್. ಅದೇ ಮುಖ್ಯವಾದ. ಇದನ್ನೇ ಯೇಸು ನಮಗೂ ಸ್ವಸ್ಥವಾಗಿ ಕಲಿಸ್ಕೊಡುತ್ತಾನೆ. ಹಲ್ಲೇಲೂಯಾ. ದೇವರ ಚಿತ್ತ ಅಂತ ಬಂದ ಮೇಲೆ ಅದು ದೇವರಿಗೆ ನಾವು ಗೌರವ ಕೊಡಬೇಕು. ಹಲ್ಲೇಲೂಯಾ. ಪೈಲ ಗೌರವ ಅವರಿಗೆ, ಆಮೇಲೆನೆ ತಂದೆ ತಾಯಿಗೆ, ಕುಟುಂಬಕ್ಕೆ, ಎಲ್ಲಾರು. ಹಲ್ಲೇಲೂಯಾ, ಆಮೆನ್. ಸರಿ, ಇದಕ್ಕೆ ಭಕ್ತರುಗಳು ಏನ್ ಮಾತಾಡ್ತಾರೆ, ನಾವು ಈ ವಚನಕ್ಕೆ ಪ್ರಕಾರವಾಗಿ ನಾವು ಹೆಂಗ್ ಇರಬೇಕು ಅಂತ ನಮ್ಮ ಪೌಲು, ಪೇತ್ರು, ಯೋಹಾನ ಹೆಂಗ್ ಹೇಳ್ತಾನೆ ಎಂಬುದಾಗಿ ನಾವು ನೋಡೋಣ. ಹಲ್ಲೇಲೂಯಾ. ಎಬೇಸಿಯರ್ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನ. ಎಬೇಸಿಯರ್ 6ನೇ ಅಧ್ಯಾಯ 6ನೇ ವಚನ. ಓದಿ ಮಗನೇ ಸ್ಟೀಫನ್. ಎಫೆಸಿಯರ 6వ ಅಧ್ಯಾಯ 6వ ವಚನ. कितवा पास्टर? ಎಫೆಸಿಯ ಪತ್ರಿಕೆ, ಎಫಿಷಿಯನ್ಸ್ ಚಾಪ್ಟರ್ 6 verse 6. 6వ ಅಧ್ಯಾಯ 6వ ವಚನ. सहावा चिंता है सर. 6వ अध्याय 6వ वचन. माणसांना खुश करणारे लोकांसारखा तोड देखलेले, चाकरीने नव्हे तर देवाची इच्छा मनापासून पूर्ण करणाऱ्या ख्रिस्ताच्या दासासारखे ते करीत जा. ಆಮೆನ್. ಮನುಷ್ಯರಿಗೆ ಪ್ರಿಯವಾಗಿ, ಕನ್ನಡದಲ್ಲಿ ಹೇಳಿ ಮಗಳೇ, ವಿರುಂಬುಗಿರವர்கள். ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವ ಪ್ರಕಾರ ಯಜಮಾನರು ಮಾಡುವ ಪ್ರಕಾರ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕ್ರಿಸ್ತನ ದಾಸರಿಗೆ ತಕ್ಕ ಹಾಗೆ ದೇವರ ಚಿತ್ತವನ್ನು ಮನಪೂರ್ವಕವಾಗಿ ನಡೆಸಿರಿ. ಆಮೆನ್. ಆಮೆನ್. ಹಲ್ಲೇಲೂಯಾ. ಕನ್ನಡದಲ್ಲಿ ಚೆನ್ನಾಗಿರುತ್ತದೆ. ಯಜಮಾನು ಅದು 5ನೇ ವಚನ. ಯಜಮಾನು ನೋಡುವುದರಿಂದ ಅವ್ರಿಗಾಗಿ ನಾವು ಮಾಡಬಾರದು ಎಂಬುದಾಗಿ ಹೇಳಬಾರದು. ಹಲ್ಲೇಲೂಯಾ. ಮನಪೂರ್ವ, ನಮ್ಮ ಮನಸ್ಸು ತುಂಬಿದವರಾಗಿ ನಾವು ಮಾಡಬೇಕು. ಹಲ್ಲೇಲೂಯಾ. ಯಜಮಾನ್ ನೋಡುತ್ತಾನೆ, ಅವರು ನೋಡುತ್ತಾರೆ, ಮುಖವನ್ನ ನೋಡಿ ನಾವು ಸೇವೆ ಮಾಡಬಾರದು. ಒಂದು ಆತ್ಮಿಕದಲ್ಲಿ ಜೀವನ ಮಾಡಬಾರದು. ಅವ್ರಿಗಾಗಿ ಇವ್ರಿಗಾಗಿ ಅಲ್ಲ, ಯಾರಕ್ಕಾಗಿ? ನಮ್ಮ ಮನಪೂರ್ವವಾಗಿ ನಮ್ಮ ಕರ್ತನಕ್ಕೆ ಮಾಡಬೇಕು. ಇವಾಗ ದೇವರು ನಮ್ಮ ನೋಡುತ್ತಾರೆ ಅಂತ ಎದುರ್ಕೊಂಡು ಮಾಡುತ್ತಾರೆ, ಅದು ರಾಂಗ್. ದೇವರು ನಮ್ಮನ್ನು ನೋಡುತ್ತಾರೆ ಅಂತ ಎದುರ್ಕೊಂಡು ಮಾಡುವುದಲ್ಲ, ದೇವರು ನಮ್ಮ ನೋಡುತ್ತಾರೆ ಎಂಬುದಾಗಿ ಎಲ್ಲರಿಗೂ ಗೊತ್ತು. ಆದ್ದರಿಂದಲೂ ಆತನಿಗೆ ಪ್ರಿಯವಾಗಿ ಮನಪೂರ್ವವಾಗಿ ನಾವು ಕೆಲಸ ಮಾಡಬೇಕು. ಹಲ್ಲೇಲೂಯಾ. ದೇವರು ನೋಡುತ್ತಾರೆ ಅಂತ ನಾವು ಮಾಡಬಾರದು, ಯಜಮಾನ ನೋಡುತ್ತಾರೆ ಅಂತ ನಾವು ಮಾಡುವುದಿಲ್ಲ. ಮನ ತುಂಬಿದವರಾಗಿ, ನಾವು ಇಷ್ಟಪಟ್ಟವರಾಗಿ ದೇವರನ್ನ ಹುಡುಕಿಕೊಳ್ಳಬೇಕು. ಹಲ್ಲೇಲೂಯಾ. ಆಮೇನ್. ಬೆಳಗ್ಗೆ ಸಮಯದಲ್ಲಿ, ಮಧ್ಯಾಹ್ನ ಸಮಯದಲ್ಲಿ, ಸಂಜೆ ಸಮಯದಲ್ಲಿ, ರಾತ್ರಿ ಸಮಯದಲ್ಲಿ ಕರ್ತನ ನಮ್ಮ ಮನ ಇಷ್ಟವಾಗಿ ನಾವು ಹುಡುಕಬೇಕು. ದೇವರು ಕರ್ತನು ನಮ್ಮನ್ನು ನೋಡುತ್ತಾನೆ ಅಂತ ಎದುರ್ಕೊಳ್ಳುವುದು ಬೇರೆ. ಬಟ್ ಅವ್ರು ನೋಡುತ್ತಾರೆ, ನಾನು ಮಾಡ್ತೀನಿ, ನೆವರ್. ಇಟ್ ಇಸ್ ರಾಂಗ್ ಮೆಥಡ್. ಇದು ಮನುಷ್ಯರಿಗಾಗಿ, ಇದು ಏನು ಎದುರ್ಕೊಂಡು ಮಾಡುವುದು ಅಲ್ಲ. ಹೆಂಗ್ ಮಾಡಬೇಕು? ಅವ್ರು ನೋಡುತ್ತಾರೆ, ಗೊತ್ತು. ಅವ್ರು ನೋಡುತ್ತಾರೋ ನೋಡಲ್ವೋ, ಅವ್ರಿಗಾಗಿ ನಾನು ಮನ ತುಂಬಿದವನಾಗಿ ನಾನು ಪ್ರಾರ್ಥಿಸಬೇಕು, ಆರಾಧಿಸಬೇಕು, ಸ್ತುತಿಸಬೇಕು.
ಕೆಲಸ ಮಾಡಬೇಕು, ಕುಟುಂಬವನ್ನ ನಡೆಸಬೇಕು, ಎಲ್ಲ ಮಾಡಬೇಕು. ಹಲ್ಲೆಲೂಯ. ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ನಾವು ಮನ ತುಂಬಿದ ಪಟ್ಟವರಾಗಿ ನಾವು ಮಾಡಬೇಕು. ಆಮೇನ್. ಹಲ್ಲೆಲೂಯ. ಮನುಷ್ಯರು ನೋಡಿ ನಾವು ಮಾಡಬಾರದು. ಹಲ್ಲೆಲೂಯ. ಇದೇ ಕಲಿತು. ಅದಕ್ಕೆ ಯಾಕೆ ಯೇಸು ತಾಯಿ ಸಹೋದರನಿಗೆ ನೋಡಿ ಅಯ್ಯೋ ನಮ್ಮ ತಾಯಿ ಬಂದ್ರು ಅಂತ ತಾಯಿ ಕಾಯಿಗೆ ಅವಲ್ಲಿ ಬಿಟ್ಟು ಹೋಗ್ಲಿಲ್ಲ. ನೆವರ್. ದೇವರು ಮನಪೂರ್ವವಾಗಿ ಅದನ್ನ ಮಾಡು. ಹಲ್ಲೆಲೂಯ. ನಾನ್ ಮಾಡಬೇಕು, ನನ್ನ ತಲೆ ಮೇಲೆ ಬಿತ್ತಿದಪ್ಪ, ಇದನ್ನ ನಾನು ಮಾಡಲೇಬೇಕು, ನಾನು ಮನಪೂರ್ವವಾಗಿ ಸಂತೋಷವಾಗಿ ಮಾಡುತ್ತೀನಿ ಎಂಬುದಾಗಿ ಯೇಸು ಮಾಡು. ಹಲ್ಲೆಲೂಯ. ಈ ಭಕ್ತನು ಪೌಲನ ಹಂಗೆ ನಮಗೆ ಕಳಿಸ್ಕೊಡುತ್ತೆ. ಆಮೇಲೆ ಹಲ್ಲೆಲೂಯ. ಆಮೇಲೆ ಎಬ್ರೇಯ ಪತ್ರಿಕೆಯಲ್ಲಿ 10:36, ಎಬ್ರೇಯರ ಪತ್ರಿಕೆ 10:36. इब्री 10वा अध्याय. ಬೇಗ ಬೇಗ ಟೈಮ್ ಹೋಗುತ್ತಲ್ಲ. ಓದಿಮ್ಮ. कधी विटंबना वा संकटे सोसल्याने तुमचा तमाशा झाला, तर कधी अशी दया झाल्याची तुम्ही सहभागी झाला. आमेन. 36 अष्ट. हल्लेलुया. तुम्ही देवाच्या इच्छेप्रमाणे वागून वचनानुसार फळप्रती करून घ्यावी म्हणून तुम्हाला सहनशक्तीचे अगत्य आहे. ಆಮೇನ್. ನೀವು ದೇವರ ಚಿತ್ತ ಪ್ರಕಾರ ಮಾಡಿ ವಾಗ್ದಾನವನ್ನು ಹೊಂದಿಕೊಳ್ಳುವುದಕ್ಕೆ ತಾಳ್ಮೆಯಾಗಿ ಶಾಂತವಾಗಿ ಇರಬೇಕು ಎಂಬುದಾಗಿ ನಿಮ್ಮನ್ನ ನಾನು ಬೇಡಿಕೊಳ್ಳುತ್ತೀನಿ ಎಂಬುದಾಗಿ ಹೇಳುತ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ಚಿತ್ತವನ್ನ ಮಾಡಿ. ಆಮೇನ್. ದೇವರ ಚಿತ್ತತನ ಮಾಡಿದರೆ ಮಾತ್ರನೇ ನಮಗೆ ಕೊಡಲ್ಪಟ್ಟಿದ್ದ ವಾಗ್ದಾನವನ್ನ ನಾವು ಹೊತ್ತುಕೊಳ್ಳಕ ಆಗುತ್ತದೆ. ಆಮೇನ್. ವಾಗ್ದಾನಕ್ಕಾಗಿ ಯೇಸು ಸ್ವಾಮಿ ಪ್ರವಾದನೆ ಹೇಳುವುದ ಮಾತಿಗಾಗಿ ಒಂದು ವಾಗ್ದಾನ ಕೊಟ್ಟಿದ್ದಕ್ಕಾಗಿ ವಾಗ್ದಾನ ಅಂದ್ರೆ ಆಶೀರ್ವಾದ ಅಲ್ಲ, ಅದಕ್ಕಾಗಿ ನಾವು ದೇವರನ್ನ ಹುಡುಕಿಕೊಳ್ಳಬಾರದು. ಆಮೇನ್. ಅದು ನಾವು ಹೊತ್ತುಕೊಳ್ಳಬೇಕಂದ್ರೆ ದೇವರ ಚಿತ್ತವನ್ನ ನೆರವೇರಿಸಿ ನಮ್ಮ ವಾಗ್ದಾನ ನಮ್ಮಲ್ಲಿ ಬರುವುದಕ್ಕಾಗಿ ನಾವು ತಾಳ್ಮೆಯನ್ನ ನಾವು ಕಲಿತುಕೊಳ್ಳಬೇಕು. ಹಲ್ಲೆಲೂಯ. ಆಮೇಲೆ ಸ್ವಲ್ಪ ಇರಿರಿ, ತಾಳ್ಮೆಯ ಇರಿರಿ. ಹಲ್ಲೆಲೂಯ. ಯಾವತ್ತಿಗಾಗಿ ನಿನ್ನ ವಾಗ್ದಾನವನ್ನು ಹೊಂದಿಕೊಳ್ಳುವುದಕ್ಕಾಗಿ. ಆದ್ರೆ ಈಗ ನೀನ್ ಏನ್ ಮಾಡಬೇಕು? ದೇವರ ಚಿತ್ತವನ್ನ ನೆರವೇರಿಸಬೇಕು. ಆಮೇನ್. ದೇವರ ಚಿತ್ತವನ್ನ ಮಾಡಬೇಕು. ಹಲ್ಲೆಲೂಯ. ಮಾಡಿ ನಿನ್ನ ವಾಗ್ದಾನಕ್ಕೆ, ನಿನ್ನ ಆಶೀರ್ವಾದಕ್ಕೆ ಸ್ವಂತಕಾರರಾಗಿ ಆಗಿರಿ ಎಂಬುದಾಗಿ ಹೇಳ್ತಾರೆ. ಆಮೇನ್. ಹಲ್ಲೆಲೂಯ. ಹಲ್ಲೆಲೂಯ. ಸೊ ಇದರಲ್ಲಿ ದೇವರು ನಮಗೆ ತಾಳ್ಮೆಯನ್ನ, ವಚನವಂತ ನಮಗೆ ತಾಳ್ಮೆಯನ್ನ ಕಲಿಸಿಕೊಡುತ್ತೆ. ಹಲ್ಲೆಲೂಯ. ದೇವರ ಚಿತ್ತವನ್ನ ನಾವು ಮಾಡುವುದರಿಂದ ನಮಗೊಂದು ತಾಳ್ಮೆಯನ್ನ ನಾವು ಹೊತ್ತುಕೊಳ್ಳುತ್ತೇವೆ. ಆಮೇನ್. ಹಲ್ಲೆಲೂಯ. ತಾಳ್ಮೆಯನ್ನ ಕಲಿತೀವಿ. ಹಲ್ಲೆಲೂಯ. ಹಲ್ಲೆಲೂಯ. ಕರ್ತನ ನಮ್ಮನ್ನ ಆಶೀರ್ವಾದ. ಅದಕ್ಕಾಗಿನೇ ನಾನು ನಿಮಗೆ ಬೇಡಿಕೊಳ್ಳುತ್ತೀನಿ ಎಂಬುದಾಗಿ ಹೇಳುತ್ತಾನೆ. ಆಮೇನ್. ರೈಟ್. ಇವಾಗ ಪೇತ್ರು ಏನ್ ಹೇಳುತ್ತಾನೆ? 1 ಪೇತ್ರು 4ನೇ ಅಧ್ಯಾಯ 2ನೇ ವಚನ. ಹಂಗೆ ಹಿಂದೆ ಹೋಗ್ರಿ. 1 ಪೇತ್ರು 4ನೇ अध्याय. यासाठी की तुम्ही आपले उरलेले देहामधील आयुष्य माणसांच्या वसनाप्रमाणे नव्हे तर देवाच्या इच्छेप्रमाणे काढवावे. ಆಮೇನ್. ಹಲ್ಲೆಲೂಯ. ಇದರಲ್ಲಿ ವಚನಗಳು ಯಾಕೆಂದ್ರೆ ಮಾಂಸದಲ್ಲಿ ಕಷ್ಟಪಡುವವನು ಇನ್ನು ಮಾಂಸದಲ್ಲಿ ಮಾಂಸಕ್ಕೆ ಕಾಳವರೆಗೆ ಮಗಳೇ ನೀವು ಓದಿ ಮಗಳೇ, 2ನೇ ವಚನ ಓದ್ರಿ.
ಇನ್ನು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು ಅಷ್ಟೇ. ಆಮೇಲೆ ಆಮೇನ್. ಸೊ ಮಾಂಸದ ಪ್ರಕಾರ ನಾವು ಮನುಷ್ಯರ ಆಸೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ಆಮೇನ್. ಹಲ್ಲೆಲೂಯಾ. ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮಾಂಸದ ಪ್ರಕಾರವಾಗಿ ನಾವು ಮಾಡುವುದಕ್ಕೆ ಪ್ರಯತ್ನ ಮಾಡಬಾರದು. ಹಲ್ಲೆಲೂಯಾ. ಇದು ಏನು ಹೇಳ್ಕೊಡ್ತಿದೆ ನೋಡಿ, ಯೇಸು ಸ್ವಾಮಿಯೋட ತಾಯಿಯು ಸಹೋದರಿಯು ಒಳಗೆ ಬಂದು ಮಾತಾಡಿದು ಮಾಮಿಸ ಎಂಬುದಾಗಿ ನಮ್ಗೆ ತಿಳಿಸ್ಕೊಡುತ್ತೆ. ಅದರಲ್ಲಿ ಮಾಮಿಸ ಬರಬಾರದು. ಮಾಮಿಸಕ್ಕೂ ಆತ್ಮಿಕತೆಗೂ ಸಂಬಂಧ ಇಲ್ಲ. ದೇವರ ಚಿತ್ತವನ್ನ ನೆರವೇರಿಸಿ ನಾವು ಉಳಿಕೊಳ್ಳಬೇಕು. ಹಲ್ಲೆಲೂಯಾ. ಆಮೇಲೆ ಹಂಗ ಮಾಡುವವನು ಮಾಂಸದನ್ನ ಬಿಟ್ಟು ದೂರ ಇರುತ್ತಾನೆ. ಅಲ್ಲೂ ಹಂಗದ ಪಾಪದ ಕಾರ್ಯ ಅದು ಒಂದು ಪಾಪವು. ಮಾಂಸ ಅಯ್ಯೋ ನಮ್ಮ ತಾಯಿ ಕರೀತಾರೆ ಅಂತ ಇದು ಹ್ಯೂಮ್ಯಾನಿಟಿ ಅಂತ ಹೇಳಬಾರದು. ದಿಸ್ ಇಸ್ ಒನ್ ಆಫ್ ಸಿನ್. ದೇವ ರಾಜ್ಯವನ್ನ ದೇವ ಕಾರ್ಯವನ್ನ ಅಡ್ಡೆ ಮಾಡುವುದು ಪಾಪವು. ಅದರಲ್ಲಿ ಯಾರಿಗೂ ನಾವು ಟೈಮ್ ಕೊಡಬಾರದು. ನಮ್ಮ ಕುಟುಂಬ ವಿಷಯಕ್ಕೂ ಸರಿ, ನಮ್ಮ ಕುಟುಂಬ ವಿಷಯಕ್ಕಾಗಿ ದೇವರ ಕಾರ್ಯವನ್ನ ನಾವು ಬಂದ್ ಮಾಡಿ ಹೋಗಬಾರದು. ನೀವು ಮುಂದೆ ದೇವರ ಕಾರ್ಯನ ನೆರವೇರಿಸಿಗೆ ಬನ್ನಿರಿ, ನಿಮ್ಮ ಕುಟುಂಬವು ಆಶೀರ್ವಾದ ಪಡುತ್ತೆ. ಹಲ್ಲೆಲೂಯಾ. ನಿಮ್ಮ ಕುಟುಂಬವು ಸಮಾಧಾನವಾಗಿರುತ್ತಾರೆ. ಯೇಸು ಮಾಡಿದಕ್ಕೆ ಅವ್ರ ನಾಶವಾಗಿ ಹೋಗ್ಬೇಕಂತಲ್ಲ, ಅವರನ್ನ ಅವಾಯ್ಡ್ ಮಾಡಬೇಕಂತಲ್ಲ. ಆ ಕುಟುಂಬ ದೇವರನ್ನ ಹುಡುಕೊಂಡು ಆಶೀರ್ವಾದ ಇರಬೇಕಾಗಿನೇ ಯೇಸು ಕಲಿಸಿಕೊಡ್ತಾರೆ. ಹಲ್ಲೆಲೂಯಾ. ಸೊ ನೋಡುವುದಕ್ಕೆ ಸ್ವಲ್ಪ ಜನರಿಗೆ ಕಷ್ಟವಾಗಿರುತ್ತದೆ. ಆದರೂ ಈ ದೇವರ ಚಿತ್ತವನ್ನ ನೀ ನೆರವೇರಿಸಿದರೆ ಆ ಕುಟುಂಬಕ್ಕೂ ಒಂದು ಕಳುವಿಕೆ ಉಂಟಾಗುತ್ತೆ. ಹಲ್ಲೆಲೂಯಾ. ಆಮೇನ್. ಸೊ ಗಾಡ್ ಬ್ಲೆಸ್ ಯು. ಹಲ್ಲೆಲೂಯಾ. ಸೊ ನಾವು ಮಾಂಸದ ಪ್ರಕಾರವಾಗಿ ನಾವು ಮಾಡಿಕೊಂಡಿದರೆ ನಾವು ಪಾಪದಲ್ಲಿ ಬಿದ್ದು ಹೋಗುತ್ತೀವಿ. ಆದರೂ ದೇವರ ಚಿತ್ತವನ್ನ ಮಾಡಿ ಈ ಪಾಪದ ಕಾರ್ಯ ದೇವರ ಚಿತ್ತದನ್ನ ಮಾಡಿ ಅದರಲ್ಲಿ ನಾವು ಜೀವಂತವಾಗಿ ಮಾಡುವವನು ಪಾಪವನ್ನ ಬಿಟ್ಟು ಒಯ್ದಿರುತ್ತಾನೆ. ಆಮೇಲೆ ಪಾಪಕ್ಕೂ ಮಾಂಸಕ್ಕೂ ಅವನಿಗೆ ಸಂಬಂಧ ಇಲ್ಲ. ಹಲ್ಲೆಲೂಯಾ. ದೇವರ ಚಿತ್ತವನ್ನ ಮಾಡುವುದರಿಂದ ನಮ್ಗೇನಾಗುತ್ತದೆ, ಮಾಂಸ ಕಾರ್ಯವು ಪಾಪದ ಕಾರ್ಯವು ಅದರಲ್ಲಿ ಬರುವುದಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿನೇ ದೇವರ ಚಿತ್ತವನ್ನ ಮಾಡೋಕೆ ನಾವು ಓಡಬೇಕು. ಹಲ್ಲೆಲೂಯಾ. ಆಮೇಲೆ 1ನೇ ಯೋಹಾನ 2ನೇ ಅಧ್ಯಾಯ. 1ನೇ ಯೋಹಾನ 2ನೇ ಅಧ್ಯಾಯ 17ನೇ ವಚನ. आणि जग वा त्यांची वासना ही नाहीशी होत आहे, पण देवाच्या इच्छाप्रमाणे करणारा सर्व काळ राहतो. ಆಮೆನ್. ಈ ಲೋಕದಲ್ಲಿ ಇರುವಂತ ಇಚ್ಛೆಗಳು ಅಳಿದು ಹೋಗುತ್ತದೆ. ಆಮೆನ್. ದೇವರು ವಚನ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಈ ಲೋಕದ ಇಚ್ಛೆ ಬಲ ಚೆನ್ನಾಗಿ ಸೌಂದರ್ಯವಾಗಿ ತೋರಿಸಿಕೊಡುವುದು ಎಲ್ಲ ಬಂದಾಗಿ ಹೋಗುತ್ತೆ. ಹಲ್ಲೆಲೂಯಾ. ಇವಾಗ ಎಲ್ಲಾ ಚೆನ್ನಾಗಿರುತ್ತದೆ. ಎಷ್ಟೋ ಕೋಟಿಗಳನ್ನ ಖರ್ಚು ಮಾಡಿ ಜನರನ್ನ ಹಂಗೇ ಇಳಿತಾರೆ. ಎಷ್ಟು ಇಳಿತಾರೆ ನೋಡಿ. ಮಕ್ಕಳ ಹಂಗೇ ಲೋಕಕ್ಕೆ ಗುಲಾಮಾಯಿ ಆಗುವುದಕ್ಕೆ ಕೋಟಿಗಳನ್ನ ಖರ್ಚು ಮಾಡಿ ಸಿನಿಮಾ ಆಕ್ಟರ್ಸ್ ಮತ್ತೆ ರಾಕ್ಷಿಕ ವ್ಯಕ್ತಿಗಳು ಮತ್ತೆ ಬಿಸ್ನೆಸ್ ಮಾಡುವವರು ಇವರೆಲ್ಲ ಜನರನ್ನ ಗುಲಾಮಾಕಿ ಕೊಳ್ಳುವುದಕ್ಕೆ ಅಡೇ ಶೈನಿಂಗ್ ಪಡಿಸ್ಕೊಳ್ಳುತ್ತಾರೆ. ಇವುಗಳೆಲ್ಲ ನಾಶವಾಗಿ ಹೋಗುವುದು 100% ನಿಜ. ಹಲ್ಲೆಲೂಯಾ. ದೇವಚನ ಕ್ಲಿಯರ್. ಲೋಕವು ಅದರಲ್ಲಿ ಇರುವಂತ ಇಚ್ಛೆ ಆಸೆ. ಲೋಕದಲ್ಲಿ ಏನಿರುತ್ತದೆ? ಇಚ್ಛೆ ಆಸೆಗಳು ಇರುತ್ತೆ. ಅದು ಇಚ್ಛೆಗಳು ಒಳಿದು ಹೋಗುತ್ತದೆ. ಆದರೂ ದೇವರ ಚಿತ್ತ ಪ್ರಕಾರವಾಗಿ ಮಾಡುವವರು ಎಂದೆಂದಿಗೂ
ನೆಲೆಗೊಂಡು ಇರುತ್ತಾರೆ. ಆಮೆನ್. ಎಂದೆಂದಿಗೂ, ಹಂಗಂದ್ರೆ ಇಟರ್ನಲ್ ಲೈಫ್, ಅವ್ರ ಜೀವ ಕಾಲಕ್ಕೆ ನೋ ಎಂಡ್. ಹಲ್ಲೆಲೂಯಾ. ನೋ ಎಂಡ್ ಆಫ್ ದಿ ಲೈಫ್. ನೀವೆಲ್ಲ ಅನ್ಸ್ಕೊಳ್ತೀರಾ ನಾವು 80 ವರ್ಷ ಇಲ್ಲ 50 ವರ್ಷ ಈ ಭೂಮಿಲಿ ಜೀವನ ಮಾಡಿ ಸತ್ತೋಗ್ಬಿಟ್ರೆ ನಮ್ಮ ಲೈಫ್ ಅಷ್ಟೇ ಅಂತ ಅನಿಸಿದೀರಾ? ನೆವರ್. ಅವಾಗಲೇ ನಮ್ಗೆ ಶುರು ಆಗುತ್ತೆ, ಒಂದು ಸೂಪರ್ ನ್ಯಾಚುರಲ್ ಲೈಫ್ ಶುರು ಆಗುತ್ತೆ. ಹಲ್ಲೆಲೂಯಾ. ಇದು ಒಂದು ಸ್ವಲ್ಪ ಡುಬಾಕರ್ ಲೈಫ್ ಆಯ್ತಾ. ಈ ಭೂಮಿಯಲ್ಲಿ ಜೀವನ ಮಾಡೋದು ಇದು ಒರಿಜಿನಲ್ ಲೈಫ್ ಅಲ್ಲ. ದಿಸ್ ಈಸ್ ಎಷ್ಟೋ ಶೈನಿಂಗ್ ಆದ್ರೂ ಕೂಡ ದಿಸ್ ಈಸ್ ಒನ್ ಆಫ್ ಡೂಪ್ಲಿಕೇಟ್. ಒರಿಜಿನಲ್ ಲೈಫ್ ಒಂದು ಆಫ್ಟರ್ ಡೆತ್, ಹ್ಯೂಮನ್ ಆಫ್ಟರ್ ಡೆತ್ ಆದ್ಮೇಲೆ ನಮಗೆ ಗುರುತಾಗುತ್ತದೆ, ಓಹೋ ಒಂದು ಸೂಪರ್ ನ್ಯಾಚುರಲ್ ಲೈಫ್ ನಮಗೆ ಇರುತ್ತದೆ ಅಂತ. ಹಲ್ಲೆಲೂಯಾ. ಆಮೇನ್. ಸೊ ನಮ್ಮ ಆತ್ಮಕ್ಕೆ ನೋ ಎಂಡ್, ಯಾರು ಅಡ್ಡ ಮಾಡಕ್ ಆಗುದಿಲ್ಲ. ಹಲ್ಲೆಲೂಯಾ. ಆಮೇನ್. ಅದಕ್ಕೆ ಎಂಡೇ ಇಲ್ಲ. ಯಾಕೆ ಗೊತ್ತಾ? ನಮ್ ದೇವರು ಆದಿಯೂ ಅಂತವೂ ಇರ್ತಾರೆ. ಅವ್ರಿಗೆ ಅಂತ್ಯವನೇ ಇಲ್ಲ. ಆದಿಯೂ ಅಂತ್ಯವೂ ಅಂದ್ರೆ ಅವ್ರಿಗೊಂದು ಫಿನಿಶಿಂಗ್ನೇ ಇಲ್ಲ. ಅವರು ಅಷ್ಟು ದೊಡ್ಡ ಒಂದು ದೇವರು. ಹಲ್ಲೆಲೂಯಾ. ಅವರ ಅಂತ್ಯವನ್ನು ಯಾರು ಕಂಡಿಡಕ ಆಗುತ್ತದ? ನೆವರ್. ಅದೇ ರೀತಿಯಲ್ಲಿ ನಮ್ಮ ಜೀವನ ಅಂತ್ಯವನ್ನ ಕಂಡಿಡಕ್ಕೆ ಯಾರಕ್ಕೂ ರೈಟ್ಸ್ ಇಲ್ಲ. ಹಲ್ಲೆಲೂಯಾ. ಇದೇ ದೇವರ ಚಿತ್ತ. ಆಮೇನ್. ದೇವರ ಚಿತ್ತ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತದೆ? ಅಲಿಯಾದ ಜೀವನಕ್ಕೆ, ಯಾವಾಗಲೂ ನೆಲೆಗೊಂಡು ಇರುವುದಕ್ಕೆ ದೇವರ ಚಿತ್ತ ನಮ್ಮನ್ನ ಕರೆದು ಹೋಗುತ್ತೆ. ಹಲ್ಲೆಲೂಯಾ. ಅಳಿದು ಹೋಗುವಂತ ಮಾಂಸದಲ್ಲಿ ಹುಟ್ಟಿದ ನಮ್ಮನ್ನ, ಅಳಿದು ಹೋಗುವಂತ ಮಾಂಸದಲ್ಲಿ ಜೀವನ ಮಾಡುವುದ ಸಮಯದಲ್ಲಿ ತಿಳ್ಕೊಂಡಿದ ಆ ದೇವರನ್ನ ಇವಾಗ ಮಾಂಸಗಳನ್ನ ಬಿಟ್ಟು ದೇವ ಚಿತ್ತವನ್ನ ನೆರವೇರಿಸಕ್ಕೆ ಹೋಗಿದ್ದರಿಂದ ಏನಾಗುತ್ತೆ ಗೊತ್ತಾ? ಈ ಮಾಂಸದಿಂದ ಬಿಟ್ಟಿದ್ದರಿಂದ ಮಧ್ಯದಲ್ಲಿರುವಂತ ದೇವರ ಚಿತ್ತವನ್ನ ನೆರವೇರಿಸದಿಂದ ಆ ದೇವರ ಚಿತ್ತ ನಿತ್ಯ 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 ಕಾಲವನ್ನ ನಮಗೆ ತೋರಿಸಿಕೊಡುತ್ತೆ. ಆಮೇನ್. ಹಂಗಂದ್ರೆ ಇಟರ್ನಲ್ ಲೈಫ್ ಅದನ್ನ ನಮಗೆ ತೋರಿಸಿಕೊಡು. ಹಲ್ಲೆಲೂಯಾ. ಹಲ್ಲೆಲೂಯಾ. ದಿಸ್ ಇಸ್ ಸೋ 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 ಇಂಪಾರ್ಟೆಂಟ್. ಸೊ ಸದ್ಯಕ್ಕೆ ನಡೆಯುವುದಕ್ಕಾಗಿ ನಾವು ಇಟರ್ನಲ್ ಲೈಫ್ ಅನ್ನ ಕಳ್ಕೊಳ್ಳಬಾರದು. ಹಲ್ಲೆಲೂಯಾ. ಇದು ನಾವು ಮಾಡಿದ್ರಿಂದ ನಾವು ಕಳ್ಕೊಳ್ಳುತ್ತೀವಿ. ನಮ್ಮ ತಾಯಿಯು, ಸಹೋದರರು, ಸ್ವಂತ ಕುಟುಂಬದವರು ಎಲ್ರು ಕಳ್ಕೊಳ್ಳುತ್ತಾರೆ. ಯಾರೋ ಆದ್ರೆ ಸರಿ, ಹೆಂಡತಿ ಆದ್ರೆ ಸರಿ, ಗಂಡರಾದ್ರೆ ಸರಿ, ಮಕ್ಕಳಾದ್ರೆ ಸರಿ, ಯಾರೋ ಆದ್ರೆ ಸರಿ, ನಾವು ಮಾಡೋದ್ರಿಂದ ನಾವು ಕಳ್ಕೊಳ್ಳುತ್ತೀವಿ, ನಮ್ಮ ಕುಟುಂಬವು ಕಳ್ಕೊಳ್ಳುತ್ತಾರೆ. ಸೊ ನಮಗೆ ಯಾವುದು ಮೇನ್? ದ ವಿಲ್ಲಿಂಗ್ ಆಫ್ ಗಾಡ್. ದೇವರು ನಮಗೆ ಬೆಳಗ್ಗೆ ನಮಗೆ ಇದನ್ನ ನಮಗೆ ಜ್ಞಾಪಕಪಡಿಸುತ್ತಾನೆ. ಹಲ್ಲೆಲೂಯಾ. ರಿಮೈಂಡ್ ಮಾಡುತ್ತಾನೆ. ಆಮೇಲೆ ನಮಗೆಲ್ಲ ಗೊತ್ತು. ಆದ್ರೂ ಕೂಡ ಯೇಸು ನಮಗೆ ಕಲಿಸಿಕೊಡುವುದು, ಯಾರೋ ಅದರ ಸರಿಯಪ್ಪ, ಏನೋ ಒಂದು ಎಮೋಷನಲ್ ಲವ್, ಒಂದು ರಿಲೇಷನ್, ಸಂಬಂಧಿಕ ಇದರೂ ಸರಿ. ನಮಗ್ ಆತ್ಮಿಕ ಸಂಬಂಧಿಕ ತುಂಬಾನೇ ಮುಖ್ಯವಾದದ್ದು. ಆತ್ಮಿಕ ಸಂಬಂಧ ಯಾವರಿಂದ ಬಂದಿತ್ತು? ದೇವರ ಚಿತ್ತದಿಂದ ಬಂದಿತ್ತು. ಹಲ್ಲೆಲೂಯಾ. ದೇವರ ಚಿತ್ತದಿಂದ ಆತ್ಮಿಕ ಸಂಬಂಧನ ನಾವು ಉಳಿಕೊಳ್ಳಬೇಕು. ಈ ಆತ್ಮಿಕ ಸಂಬಂಧನ ಎಷ್ಟು ನಾವು ಸಂಬಂಧಿಕರನ್ನ ಎಷ್ಟು ನಾವು ಜೊತೆಯಲ್ಲಿ ಹಿಡ್ಕೊಳ್ತೀವೋ ಅಷ್ಟು ನಮ್ಮ ಮಾನಸಿಕವಾದ ಮಕ್ಕಳು, ಸಂಬಂಧಿಕರು ಅವರೆಲ್ಲ ದೇವರ ಕಡೆ ಬರುತ್ತಾರೆ. ಅವರುಗಳು ಈ ನಿತ್ಯ ಇಟರ್ನಲ್ ಲೈಫ್ ನ ಉಳಿಕೊಳ್ಳುತ್ತಾರೆ ಎಂಬುದಾಗಿ ನಮ್ಮ ಹಲ್ಲೆಲೂಯಾ. ಆಮೆನ್. ಆಮೆನ್.